ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗ್ರಹಗಳ ಸ್ಥಿತಿ ಮಾನವ ಜೀವನದ ಮೇಲೆ ಮಹತ್ತರ ಪ್ರಭಾವವನ್ನು ಬೀರುತ್ತದೆ. ಅದರಲ್ಲೂ ಶನಿ ಗ್ರಹವು ಶಿಸ್ತು, ಸಹನೆ, ಪರಿಶ್ರಮ ಹಾಗೂ ಕರ್ಮಫಲವನ್ನು ಪ್ರತಿನಿಧಿಸುವ ಗ್ರಹವಾಗಿದ್ದು, ಅದರ ಸಂಚಾರ ಮತ್ತು ಸ್ಥಿತಿಯು ವ್ಯಕ್ತಿಯ ಜೀವನದಲ್ಲಿ ದೀರ್ಘಕಾಲಿಕ ಬದಲಾವಣೆಗಳನ್ನು ತರುತ್ತದೆ. 2026ರ ಹೊಸ ವರ್ಷದಲ್ಲಿ ಶನಿಯ ಅನುಕೂಲಕರ ಸ್ಥಿತಿಯು ಸಿಂಹ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭಕರ ಫಲಿತಾಂಶಗಳನ್ನು ನೀಡಲಿದೆ ಎಂದು ಜ್ಯೋತಿಷ್ಯರು ಅಭಿಪ್ರಾಯಪಡುತ್ತಾರೆ. ಸಿಂಹ ರಾಶಿಗೆ ಸೇರಿದ ಜನರ ಮೇಲಿನ ಅಶುಭ ಪ್ರಭಾವವು ಕಳೆದ ವರ್ಷವೇ ಕೊನೆಗೊಂಡಿದೆ. ಹಾಗಾಗಿ 2026ರ ಹೊಸ ವರ್ಷದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರು ಸಾಕಷ್ಟು ನೆಮ್ಮದಿಯನ್ನು ಹೊಂದಲಿದ್ದಾರೆ. ಇದರೊಂದಿಗೆ ನಿಮಗೆ ಹೆಚ್ಚಿನ ಶುಭ ಫಲಗಳ ಪ್ರಾಪ್ತಿಯೂ ಕೂಡ ಆಗಲಿದೆ. ಶನಿಯ ಕಾರಣದಿಂದಾಗಿ ಕಳೆದ ವರ್ಷ ನಿಮ್ಮ ಕೆಲಸಗಳೆಲ್ಲ ಅಪೂರ್ಣಗೊಂಡಿದ್ದರೆ ಈ ವರ್ಷ ನಿಮ್ಮ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. 2026ರ ಹೊಸ ವರ್ಷದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರ ಕನಸುಗಳೆಲ್ಲವೂ ನನಸಾಗುವುದು ಖಂಡಿತ. ಹಾಗಾಗಿ 2026 ವರ್ಷದಲ್ಲಿ ಶನಿ ಗ್ರಹವು ಸಿಂಹ ರಾಶಿಗೆ ಸೇರಿದ ಜನರ ಮೇಲೆ ಶುಭಕರ ಪ್ರಭಾವವನ್ನು ಬೀರುತ್ತದೆ. ಯಾವ ಒಳ್ಳೆಯ ಫಲಗಳನ್ನು ಸಿಂಹ ರಾಶಿಯವರು ಅನುಭವಿಸುತ್ತಾರೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 2026ರ ವರ್ಷ ಸಿಂಹ ರಾಶಿಗೆ ಸೇರಿದ ಅವಿವಾಹಿತರಿಗೆ ವಿವಾಹದ ದೃಷ್ಟಿಯಿಂದ ಬಹಳ ಶುಭಕರವಾಗಿದೆ. ಈ ಅವಧಿಯಲ್ಲಿ ಉತ್ತಮ ಕುಟುಂಬಗಳಿಂದ ಹಾಗೂ ಮನಸ್ಸಿಗೆ ತೃಪ್ತಿ ನೀಡುವಂತಹ ವಿವಾಹ ಪ್ರಸ್ತಾಪಗಳು ಬರಲಿವೆ. ಬಹುಕಾಲದಿಂದ ವಿವಾಹ ವಿಳಂಬವಾಗುತ್ತಿದ್ದವರಿಗೆ ಈ ವರ್ಷ ಶುಭ ಸಂದೇಶ ತರಲಿದೆ. ನಿಶ್ಚಿತಾರ್ಥ, ವಿವಾಹ ಹಾಗೂ ಸಂಬಂಧಿತ ಸಂಭ್ರಮಗಳು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ನಿರ್ಮಿಸಲಿವೆ. ಇನ್ನು ಈಗಾಗಲೇ ವಿವಾಹಿತರಾದ ಸಿಂಹ ರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ, ಪ್ರೀತಿ ಮತ್ತು ನಂಬಿಕೆ ಹೆಚ್ಚಾಗಲಿದೆ. ಗೃಹ ಕಲಹಗಳು, ಅಸಮಾಧಾನಗಳು ದೂರವಾಗಿ ಪರಸ್ಪರ ಗೌರವ ಮತ್ತು ಅರಿವಿನಿಂದ ಜೀವನ ಸಾಗಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕೆಲ ದಂಪತಿಗಳಿಗೆ ಸಂತಾನ ಭಾಗ್ಯದ ಯೋಗವು ಕೂಡಿ ಬರುವ ಸಾಧ್ಯತೆಯಿದೆ. ಪ್ರೀತಿ ಮತ್ತು ಭಾವನಾತ್ಮಕ ಸಂಬಂಧಗಳ ವಿಷಯದಲ್ಲಿ 2026ರ ವರ್ಷ ಸಿಂಹ ರಾಶಿಗೆ ಸೇರಿದವರಿಗೆ ಅತ್ಯಂತ ಅನುಕೂಲಕರವಾಗಿದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ತಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ಅವಕಾಶ ದೊರೆಯಲಿದೆ. ಪ್ರೇಮ ವಿವಾಹಕ್ಕೆ ಅಡ್ಡಿಯಾಗಿದ್ದ ಸಮಸ್ಯೆಗಳು ಈ ವರ್ಷ ಪರಿಹಾರವಾಗುವ ಸಾಧ್ಯತೆಯಿದೆ. ಹೊಸ ಪ್ರೇಮ ಸಂಬಂಧ ಆರಂಭವಾಗುವ ಸೂಚನೆಗಳು ಈ ವರ್ಷ ಸ್ಪಷ್ಟವಾಗಿವೆ. ಕೆಲವರಿಗೆ ಹಳೆಯ ಪ್ರೀತಿ ಮತ್ತೆ ಜೀವಂತವಾಗುವ ಸಾಧ್ಯತೆಯಿದ್ದು, ಭಾವನಾತ್ಮಕವಾಗಿ ಸಂತೃಪ್ತಿಯನ್ನು ನೀಡುವ ಸಮಯ ಇದಾಗಿರುತ್ತದೆ. ಪ್ರೀತಿ, ನಂಬಿಕೆ ಮತ್ತು ಆತ್ಮೀಯತೆ ಈ ವರ್ಷ ಸಿಂಹ ರಾಶಿಯವರ ಜೀವನದಲ್ಲಿ ಪ್ರಮುಖ ಪಾತ್ರವಹಿಸಲಿದೆ. 2026ರ ವರ್ಷದಲ್ಲಿ ಸಿಂಹ ರಾಶಿಗೆ ಸೇರಿದವರಿಗೆ ಪ್ರವಾಸದ ಅವಕಾಶಗಳು ಹೆಚ್ಚಾಗಲಿವೆ. ಉದ್ಯೋಗ, ವ್ಯಾಪಾರ, ಅಧ್ಯಯನ ಅಥವಾ ವೈಯಕ್ತಿಕ ಕಾರಣಗಳಿಂದ ದೂರ ಪ್ರಯಾಣ ಮಾಡುವ ಯೋಗ ಇದೆ. ಕುಟುಂಬದೊಂದಿಗೆ, ಜೀವನ ಸಂಗಾತಿಯೊಂದಿಗೆ ಅಥವಾ ಪ್ರಿಯ ವ್ಯಕ್ತಿಯೊಂದಿಗೆ ಮಾಡುವ ಪ್ರವಾಸಗಳು ಮನಸ್ಸಿಗೆ ಅಪಾರ ಸಂತೋಷವನ್ನು ನೀಡಲಿವೆ. ಕೆಲವರಿಗೆ ವಿದೇಶ ಪ್ರವಾಸದ ಯೋಗವೂ ಇರಬಹುದು. ಇಂತಹ ಪ್ರವಾಸಗಳು ಹೊಸ ಸಂಸ್ಕೃತಿ, ಹೊಸ ಜನರು ಮತ್ತು ಹೊಸ ಅವಕಾಶಗಳನ್ನು ಪರಿಚಯಿಸುವುದರ ಜೊತೆಗೆ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ದೃಷ್ಟಿಕೋನವನ್ನು ನೀಡಲಿವೆ. ಪ್ರವಾಸದಿಂದ ಮಾನಸಿಕ ಒತ್ತಡ ಕಡಿಮೆಯಾಗುವ ಸಾಧ್ಯತೆಯೂ ಇದೆ. 2026ರ ಹೊಸ ವರ್ಷ ಸಿಂಹ ರಾಶಿಗೆ ಸೇರಿದ ಮಹಿಳೆಯರಿಗೆ ವಿಶೇಷವಾಗಿ ಅದ್ಭುತವಾಗಿರಲಿದೆ. ಅವರ ಜೀವನದಲ್ಲಿ ಆತ್ಮವಿಶ್ವಾಸ, ಗೌರವ ಮತ್ತು ಸಂತೋಷ ಹೆಚ್ಚಾಗಲಿದೆ. ಕುಟುಂಬದಲ್ಲಿ ಹಾಗೂ ಸಮಾಜದಲ್ಲಿ ಅವರ ಅಭಿಪ್ರಾಯಕ್ಕೆ ಹೆಚ್ಚಿನ ಮೌಲ್ಯ ದೊರೆಯಲಿದೆ. ಉದ್ಯೋಗದಲ್ಲಿರುವ ಮಹಿಳೆಯರಿಗೆ ಪದೋನ್ನತಿ, ಹೊಸ ಜವಾಬ್ದಾರಿಗಳು ಅಥವಾ ತಮ್ಮ ಪ್ರತಿಭೆಯನ್ನು ತೋರಿಸಿಕೊಳ್ಳುವ ಅವಕಾಶ ಸಿಗಲಿದೆ. ಗೃಹಿಣಿಯರಿಗೆ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚಾಗಲಿದ್ದು,
ಮಕ್ಕಳ ಹಾಗೂ ಜೀವನ ಸಂಗಾತಿಯಿಂದ ಸಹಕಾರ ದೊರೆಯಲಿದೆ. ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಈ ವರ್ಷ ಸ್ತ್ರೀಯರಿಗೆ ಬಹಳ ತೃಪ್ತಿಕರವಾಗಿರಲಿದೆ. ಪುರುಷರ ವಿಷಯಕ್ಕೆ ಬಂದರೆ 2026 ವರ್ಷ ಸಿಂಹ ರಾಶಿಗೆ ಸೇರಿದ ಪುರುಷರ ಆರ್ಥಿಕ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಧ್ಯತೆಯಿದೆ. ಆದಾಯದ ಮೂಲಗಳು ಹೆಚ್ಚಾಗಲಿದ್ದು ಹಳೆಯ ಸಾಲಗಳು ತೀರಿಸುವ ಅವಕಾಶ ದೊರೆಯಲಿದೆ. ಉದ್ಯೋಗದಲ್ಲಿರುವವರಿಗೆ ವೇತನ ಹೆಚ್ಚಳ, ಬೋನಸ್ ಅಥವಾ ಗೌರವ ಸಿಗಬಹುದು. ವ್ಯಾಪಾರದಲ್ಲಿ ನಿರತರಾಗಿರುವವರಿಗೆ ಹೊಸ ಒಪ್ಪಂದಗಳು, ಲಾಭದಾಯಕ ವ್ಯವಹಾರಗಳು ಹಾಗೂ ಹಣಕಾಸಿನ ಸ್ಥಿರತೆ ದೊರೆಯಲಿದೆ. ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗುವ ಸಾಧ್ಯತೆ ಇರುವುದರಿಂದ ಪುರುಷರ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿ ತುಳುಕುವಂತಾಗುವ ಕಾಲ ಇದಾಗಿರುತ್ತದೆ. ಈ ಆರ್ಥಿಕ ಸಮೃದ್ಧಿ ಕುಟುಂಬ ಜೀವನದಲ್ಲಿಯೂ ಸಂತೋಷ ಮತ್ತು ನೆಮ್ಮದಿಯನ್ನು ಹೆಚ್ಚಿಸಲಿದೆ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಶನಿಯನ್ನು ಕರ್ಮಫಲದ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ. ಶನಿ ಮಾನವನ ಜೀವನದಲ್ಲಿ ತಕ್ಷಣದ ಫಲಕ್ಕಿಂತಲೂ ದೀರ್ಘಕಾಲದ ಶ್ರಮ, ತಾಳ್ಮೆ ಮತ್ತು ಶಿಸ್ತಿಗೆ ಮಹತ್ವ ನೀಡುವ ಗ್ರಹವಾಗಿದೆ. ಸಿಂಹ ರಾಶಿಯವರಿಗೆ 2026 ಇಸವಿ ಶನಿಯ ಪ್ರಭಾವದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ವರ್ಷವಾಗಿದ್ದು, ಕಳೆದ ಹಲವು ವರ್ಷಗಳಿಂದ ಅನುಭವಿಸಿದ ಕಷ್ಟಗಳು, ವಿಳಂಬಗಳು ಮತ್ತು ಪರೀಕ್ಷೆಗಳ ಅಂತ್ಯವನ್ನು ಸೂಚಿಸುವಂತೆ ಕಾಣುತ್ತದೆ. ಶನಿ ಈ ವರ್ಷ ಸಿಂಹ ರಾಶಿಯವರಿಗೆ ಶ್ರಮದ ಪ್ರತಿಫಲವನ್ನು ನೀಡುವ ಹಂತಕ್ಕೆ ಪ್ರವೇಶಿಸುತ್ತಾನೆ. ಸಿಂಹ ರಾಶಿಯವರು ಸ್ವಭಾವತಃ ನಾಯಕತ್ವದ ಗುಣಗಳನ್ನು ಹೊಂದಿರುವವರು. ಆತ್ಮವಿಶ್ವಾಸ, ಧೈರ್ಯ, ಸೃಜನಶೀಲತೆ ಮತ್ತು ಸ್ವಾಭಿಮಾನ ಇವರ ವ್ಯಕ್ತಿತ್ವದ ಪ್ರಮುಖ ಅಂಶಗಳಾಗಿವೆ. ಆದರೆ ಶನಿ ಈ ಗುಣಗಳನ್ನು ಅಹಂಕಾರವಾಗಿ ಬಳಸದೆ ಜವಾಬ್ದಾರಿಯೊಂದಿಗೆ ಹಾಗೂ ತಾಳ್ಮೆಯಿಂದ ಬಳಸುವಂತೆ ಕಲಿಸುತ್ತಾನೆ. ಕಳೆದ ಕೆಲವು ವರ್ಷಗಳಲ್ಲಿ ಶನಿ ಸಿಂಹ ರಾಶಿಯವರ ಜೀವನದಲ್ಲಿ ಅನೇಕ ಸವಾಲುಗಳನ್ನು ತಂದಿರಬಹುದು. ಈ ಸವಾಲುಗಳು ಮಾನಸಿಕವಾಗಿ ಮತ್ತು ವ್ಯಕ್ತಿತ್ವದ ದೃಷ್ಟಿಯಿಂದ ಅವರನ್ನು ಇನ್ನಷ್ಟು ಗಟ್ಟಿಗೊಳಿಸಿವೆ. ಈಗ 2026ರಲ್ಲಿ ಆ ಅನುಭವಗಳೆಲ್ಲವೂ ಫಲಪ್ರದವಾಗುವ ಸಮಯ ಬರುತ್ತದೆ. ಉದ್ಯೋಗ ಮತ್ತು ವೃತ್ತಿಜೀವನದಲ್ಲಿ 2026 ವರ್ಷ ಸಿಂಹ ರಾಶಿಯವರಿಗೆ ಮಹತ್ವದ ಮುನ್ನಡೆಯ ವರ್ಷವಾಗಿರುತ್ತದೆ. ಹಿಂದೆ ಎಷ್ಟೇ ಶ್ರಮ ಪಟ್ಟರೂ ಫಲ ಕಾಣದೆ ನಿಂತಿದ್ದ ಕೆಲಸಗಳು ಈ ಅವಧಿಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ವಿಳಂಬಗೊಂಡಿದ್ದ ಯೋಜನೆಗಳು ಮುನ್ನಡೆ ಪಡೆಯುತ್ತವೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯ, ನಿಷ್ಠೆ ಮತ್ತು ನಾಯಕತ್ವದ ಗುಣಗಳು ಹಿರಿಯರಿಂದ ಗುರುತಿಸಲ್ಪಡುತ್ತವೆ. ಹೆಚ್ಚಿದ ಜವಾಬ್ದಾರಿಗಳು, ಪದೋನ್ನತಿ ಅಥವಾ ನಿರ್ಣಾಯಕ ಪಾತ್ರಗಳು ನಿಮ್ಮ ಕೈಗೆ ಬರಬಹುದು. ಶನಿ ನಿಮಗೆ ಕಠಿಣ ಪರಿಶ್ರಮದ ಮೌಲ್ಯವನ್ನು ಅರಿಯುವಂತೆ ಮಾಡಿ ನಿಮ್ಮೊಳಗಿನ ನಿಜವಾದ ನಾಯಕನನ್ನು ಹೊರತರುತ್ತಾನೆ. ಆರ್ಥಿಕ ವಿಷಯಗಳಲ್ಲಿ ಶನಿ ಶಿಸ್ತು ಮತ್ತು ಸಂಯಮವನ್ನು ಕಲಿಸುವುದರ ಮೂಲಕ ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸುವ ಕೆಲಸ ಮಾಡುತ್ತಾನೆ. ಅತಿಯಾದ ಖರ್ಚುಗಳನ್ನು ನಿಯಂತ್ರಿಸುವ ಮನೋಭಾವ ನಿಮ್ಮಲ್ಲಿ ಬೆಳೆಯುತ್ತದೆ. ಆದಾಯ ನಿಧಾನವಾಗಿ ಆದರೆ ಸ್ಥಿರವಾಗಿ ಹೆಚ್ಚಾಗುತ್ತದೆ. ಉಳಿತಾಯ ಮತ್ತು ದೀರ್ಘಕಾಲದ ಹೂಡಿಕೆಗಳಲ್ಲಿ ಉತ್ತಮ ಫಲ ದೊರೆಯುತ್ತದೆ. ಹಣಕಾಸಿನ ವಿಷಯದಲ್ಲಿ ಆತುರದ ನಿರ್ಧಾರಗಳಿಗಿಂತ ಜಾಣ್ಮೆಯ ಕ್ರಮಗಳು ನಿಮಗೆ ಲಾಭವನ್ನು ತರುತ್ತವೆ. ಈ ಅವಧಿಯಲ್ಲಿ ಹಣದ ಮೌಲ್ಯ ಮತ್ತು ಭದ್ರತೆಯ ಅಗತ್ಯತೆಯನ್ನು ನೀವು ಸ್ಪಷ್ಟವಾಗಿ ಅರಿಯುತ್ತೀರಿ. ಕುಟುಂಬ ಜೀವನದಲ್ಲಿ ಶನಿಯ ಪ್ರಭಾವವು ಶಾಂತಿ ಮತ್ತು ಸ್ಥಿರತೆಯನ್ನು ತರುತ್ತದೆ. ಹಿಂದೆ ಉಂಟಾಗಿದ್ದ ಮನಸ್ತಾಪಗಳು, ಅಸಮಾಧಾನಗಳು ನಿಧಾನವಾಗಿ ಕರಗುತ್ತವೆ. ಕುಟುಂಬದ ಸದಸ್ಯರ ನಡುವೆ ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ಮತ್ತು ಗೌರವ ಹೆಚ್ಚಾಗುತ್ತದೆ. ಹಿರಿಯರ ಅನುಭವ ಮತ್ತು ಆಶೀರ್ವಾದಗಳು ನಿಮ್ಮ ಜೀವನದ ನಿರ್ಧಾರಗಳಿಗೆ ಮಾರ್ಗದರ್ಶನ ನೀಡುತ್ತವೆ. ಕಿರಿಯರಿಂದ ಪ್ರೀತಿ ಮತ್ತು ಬೆಂಬಲ ದೊರೆಯುತ್ತದೆ. ಮನೆಯ ವಾತಾವರಣ ಹೆಚ್ಚು ನೆಮ್ಮದಿಯುತವಾಗುತ್ತದೆ. ಮಾನಸಿಕ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿಯೂ ಶನಿ ಮಹತ್ವದ ಬದಲಾವಣೆಗಳನ್ನು ತರುತ್ತಾನೆ. ಭೌತಿಕ ಯಶಸ್ಸಿನ ಜೊತೆಗೆ ಒಳಗಿನ ಶಾಂತಿ ಮತ್ತು ಆತ್ಮತೃಪ್ತಿಯ ಅಗತ್ಯತೆಯನ್ನು ಶನಿ ನೆನಪಿಸುತ್ತದೆ. ಧ್ಯಾನ, ಜಪ, ಪೂಜೆ ಮತ್ತು ಆತ್ಮಪರಿಶೀಲನೆಯ ಮೂಲಕ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ. ಜೀವನದ ಅರ್ಥ,
ಕರ್ಮ ಮತ್ತು ಕರ್ತವ್ಯದ ಬಗ್ಗೆ ಆಳವಾದ ಚಿಂತನೆ ಮೂಡುತ್ತದೆ. ಶನಿ ನಿಮ್ಮನ್ನು ಒಳಗಿನ ಶಕ್ತಿಯನ್ನು ಅರಿಯುವಂತೆ ಮಾಡಿ ಆತ್ಮವಿಕಾಸದ ದಾರಿಯಲ್ಲಿ ಮುನ್ನಡೆಸುತ್ತಾನೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.